ನಾವು ಇಲ್ಲಿವರೆಗೂ ಬಂದಾದಮೇಲೆ ನಮ್ಗೆ ಇನ್ನೂ ಒಂದು ವ್ಯೂ ಕಾಣಿಸ್ತು ಅಲ್ಲಿ. ಸೊ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅಂದ್ಕೊತೀನಿ. ಅಲ್ಲಿ ತುಂಬ ಜನ ಇದ್ದಾರೆ, ಆ ಕಡೆನೂ ಹೋಗ್ಬೋದು ಅಂದ್ಕೊತೀನಿ. ಅದಕ್ಕೆ ಹೋಗೋಕ್ಕೆ ಲೆಟ್ಸ್ ಗೋ. ಇವ್ರು ಆಲ್ರೆಡಿ ಹೊರಟರು, ನಾನು ಹೊರಟೆ. ನಾ ಕರೆಕ್ಟ್ ನೋಡೇ ಇರಲಿಲ್ಲ ನಾವು. ವಿಘ್ನೇಶ್ವರ ನಮಸ್ಕಾರ. ಸೈಡ್ ನೋಡಿ, ಇಷ್ಟೊಂದು ಜನ ಬರತ್ತಾರ. ವೈನಿ ಯಾವತ್ತಾದ್ರೂ ಅನ್ಕೊಂಡಿದ್ಯಾ ನೀನು ಇದನ್ನ ನೋಡೋಕೆ ಇಷ್ಟು ಜನ ಬರ್ತಾರಂತ? ಆ ಕಡೆಯಿಂದ ಬರ್ತಾರೆ, ಮತ್ತೆ ತಿರ್ಗಾ ಇಲ್ಲಿ ನಿಂತ್ಕೋಬೇಕು. ಬರ್ರಿ, 10 ನಿಮಿಷದಿಂದ ನಿಂತಿದ್ದೀವಿ, ಬಟ್ ನಮ್ದು ಇನ್ನೂ ಮುಗಿತಾನೆ ಇದೆ. ಬಂತು ಕ್ಯಾಬ್ ಸಿಕ್ತು. ಬನ್ನಿ ಲೆಟ್ಸ್ ಗೋ. ಅವ್ರಿಗೆ ರಿವರ್ಸ್ ಗೇರ್ ಹಾಕೊಳಕ್ಕೆ ಕೇಳೋದು. ಸೊ ಪರವಾಗಿಲ್ಲ, ಆದರೂ ಚೆನ್ನಾಗದೆ. ಅಲ್ಲಿಗಿಂತ ಇಲ್ಲಿ ಮಜಾ ಇದೆ. ಅದನ್ನ ಇಳಿದು ಬಂದರೆ ಹತ್ತು ಚಿನ್ನ ನೋಡಲಿ, ನಿಧಾನ. ಈ ರೇಂಜಲ್ಲಿ ಹತ್ತಬೇಕು ನೋಡಿ, ಕಲ್ಕಳಿ ಬಾ. ಒಂದು ಕಷ್ಟಪಟ್ಟು ಬರೋಕ್ಕಿಂತ ಇಲ್ಲಿ ಈಸಿಯಾಗಿ ಬರ್ಬೋದಿತ್ತು. ಅಲ್ಲಿ ಆಗಲೇ ಅಲ್ಲಿ ನಿಂತ್ಕೊಂಡು ನೋಡಿದ್ವಿ. ನಾವು ಆಗಲೇ ಅಲ್ಲಿದ್ದಾನೆ ಬಂದಿದ್ದೋದಿಲ್ಲ, ಕೂತ್ಕೊಂಡು ಈ ಥರದನ್ನು ನೋಡಬೇಕು. ಚೆನ್ನಾಗಿ ಕಾಣಿಸುತ್ತೆ. ಏನೇ ಮನಸ್ಸಿಗೆ ನೆಮ್ಮದಿ. ಬೇಗ ನಡ್ರಿ, ಅಲ್ಲಿ ಒಂದು ಸ್ವಲ್ಪ ಜಾಮ್ ಆಗದ ನೋಡಲ್ಲೇ. ಅಲ್ಲಿ ಜಾಮ್ ಐತಿ, ಇನ್ನೂ ಅಲ್ಲಿಗೆ ಬೇರೆ ಹೋಗ್ಬೇಕು. ಹಿಂಗಾಸ್ ಇಲ್ಲಿಂದ ಹೋಗೋದು. ಚಲೋ. ಇಲ್ಲಿ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ನೋಡಿ ಯಾರು ಹತ್ತೋರು ಈಸಿಯಾಗಿ ಬರ್ತಾ ಇಲ್ಲ. ಇಲ್ಲಿ ಮೆಟ್ಲೆಲ್ಲ ಏನಿಲ್ಲ, ಬರೀ ಮಣ್ಣಲ್ಲಿ. ಇವಾಗೇನು ಮಳೆ ಇಲ್ಲ, ಈಸಿಯಾಗಿ ಹತ್ಬೋದು. ಮಳೆಯಲ್ಲಿ ಹತ್ತಕ್ಕಾಗಲ್ಲ. ಮೇಲೆ ಹತ್ತಬೇಕು ಅಂತ ಬಂದ್ವಿ, ಬಟ್ ಅಲ್ಲಿ ತುಂಬ ಜನ ಇದ್ದಾರೆ, ಜಾಮ್ ಆಗಿದೆ. ಅಲ್ಲಿ ಅವ್ರ ಜೊತೆ ಬಂದ್ಬಿಟ್ಟು ಟೈಟಾನಿಕ್ ಸೀನ್ನ ರೀಕ್ರಿಯೇಟ್ ಮಾಡೋಣ ಅಂತ ಇದ್ದಾರೆ. ಇಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಟೈಟಾನಿಕ್ ಸೀನ್ನ ಇಲ್ಲೇ ಕ್ರಿಯೇಟ್ ಮಾಡ್ತವ್ರೆ. ಅದಕ್ಕೆ ಅಣ್ಣ ಅಲ್ಲಿಂದ ಇವಾಗ ಅಲ್ಲಿಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಏನೋ ಡಿಫಿಕಲ್ಟ್ ಆಗಿದೆ. ಆದ್ರೂ ಅಣ್ಣ ಪರವಾಗಿಲ್ಲ. ವಾಪಸ್ ಬರ್ತಾ ಇದ್ದೀನಿ. ಬರ್ರಿ ಸೋನಿ. ಚುನ. This is very scary. Let's go. ಅಮ್ಮ ಮಾಮ ಏನು ಸಿಗಾಕೊಂಡನ. ಹೋಗಮ್ಮ, ಹೋಗು ನಿಧಾನಕ್ಕೆ. Guys, I'm literally stuck. ಸೋನಿ ಹೊರಟು ಗುರು. ಅಲ್ಲ ಗುರು ಇಲ್ಲಿವರೆಗೂ ಬರೋದು. ಬ್ಲಾಗರ್ ಪಂಚೋರೆ ಪ್ಲೀಸ್ ವೆಲ್ಕಮ್. ಇಲ್ಲೇ ಸ್ವಲ್ಪ ಹೊಟ್ಟೆ ದಪ್ಪ ಐತಲ್ಲ. ಬರ್ತದೆ. ಈ ಕಡೆಯಿಂದ ಯಾವ ಕಡೆ ಹೋಗ್ಬೇಕು? ಹಿಂಗ್ ಹೋಗ್ಬೇಕು, ಹಿಂಗೆ. ಕರ್ಕೊಳಕ್ ಹೋಗ್ಬೇಡ್ರಿ. She can. ವೇಟ್ ಮಾಡ್ತಾ ಇದಾರೆ ಅವರಿಂದ. ಇನ್ನೊಬ್ರು ಅಲ್ಲಿ ಮಾಡ್ತಾ ಇದಾರೆ. ಕೊಡಿ, ವೇಟ್ ಮಾಡಿ ಅಣ್ಣ, ಸ್ವಲ್ಪ ವೇಟ್ ಮಾಡಿ. ನೋಡಿ ಇಷ್ಟೊಂದು ಸ್ಕೇರಿ. ಅಲ್ಲಿಂದ ಬರೋದೇನು ಈಸಿ ಇಲ್ಲ. ಅಲ್ಲಿಂದ ಬಂದು ಸ್ವಲ್ಪ ಇಲ್ಲಿ ಇದೆಯಲ್ಲ, ಇಲ್ಲಿ ಇಷ್ಟು ಜಾಗದಲ್ಲಿ ಹೋಗ್ಬೇಕು ನೋಡಿ. ಆಲ್ರೆಡಿ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ, ಟೆನ್ಷನ್ ಇಲ್ಲ. ಸೊ ಇವಾಗ ನಾನು ಬರಲಾ? ಬನ್ನಿ. ಕಮಾನ್ ಬಂದ್ರೆ ನಂಗೆ ನಿಂತ್ಕೊಳಕ್ ಜಾಗ. ನಾನು ಹಿಂಗೆ ಮುಂದೆ ಹೋಗ್ತಾ ಇರ್ತೀನಿ, ನಂಗೆ ಹಿಂದೆ ಬರ್ತಾ ಇರ್ತೀನಿ. ಹೊಟ್ಟೆ ದಪ್ಪ ಇರೋರು ಬರಕ್ಕೆ ಹೋಗ್ಬೇಡಿ, ನಿಜವಾಗ್ಲೂ ಹೇಳ್ತಾ ಇದೀನಿ. ನನ್ನ ತಮ್ಮ ಬಿಡಲಿಕ್ಕೆ ಬಂದಿದ್ದಾನೆ. ಇನ್ನೂ ಐತಿ ಇನ್ನೂ. ಅಣ್ಣ ಅಲ್ಲಿ ನನ್ನ ತಲೆನೂ ಹೋಗುತ್ತೆ ಡೌಟ್ ಐತಲ್ಲಣ್ಣ.
ಹಾಂ ಓಕೆ ವೈಟ್ ಶರ್ಟು. ಓ ನೋಡಿದ್ರಲ್ಲ ಈ ಥರ ಇದೆ. ಬಾಡಿ ಫ್ಲೆಕ್ಸಿಬಲ್ ಆಗಿರ್ಬೇಕು ಇಲ್ಲಿ. ನಿಜವಾಗ್ಲೂ ಟ್ರೆಕ್ಕಿಂಗ್ ಮಾಡೋರು ಎಷ್ಟು ಕಷ್ಟ ಇದೆ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು. ಬೈಕರ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಆಲ್ರೆಡಿ. ಎಲ್ಲಿ ಇಲ್ಲಿ ನಾವು ಬಂದಿರೋದು ಸನ್ಸೆಟ್ ನೋಡೋಕ್ಕೆ ಅಂತ, ಬಟ್ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ವಿ. ಹಾಂ ಸಾರಿ, ಸನ್ರೈಸ್ ನೋಡೋಕ್ಕೆ ಅಂತ ಬಂದ್ವಿ. ಇವಾಗ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ಮೇಲಿದೆ. ಮೇಲ್ಗಡೆ ಬಂದ್ಬಿಟ್ಟು ಈ ಥರ ವ್ಯೂ ನೋಡೋದಿದೆಯಲ್ಲ, ಅದನ್ನು ನೋಡೋದು ಎಷ್ಟು ಚೆನ್ನಾಗಿ ಯಾವ ಥರ ಫೀಲ್ ಇರುತ್ತೆ ಗೊತ್ತಾ, ಅದನ್ನು ಹೇಳೋಕ್ಕಾಗೋದೇ ಇಲ್ಲ. ಇದನ್ನು ಹತ್ತಬೇಕು, ಇದನ್ನು ಮಾಡಬೇಕು. ನಮ್ಮ ಗಾಡಿ ನಿಮಗೆ ತೋರಿಸ್ತೀನಿ ರೀ, 1 ಸೆಕೆಂಡ್. ನಮ್ಮ ಗಾಡಿ ಇಲ್ಲಿದೆ, ಈ ರೆಡ್ ಬಸ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಕಾರ್ ಇದೆ. ನಾವು ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಬಟ್ ಇದನ್ನು ಮಾಡದೆ ಹೋಗ್ಬಿಟ್ರೆ ಹೆಂಗೆ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೇ ಬಿಡೋಣ ನಾವು. ಸೊ ಇವಾಗ ಬಂಡೆ ಮೇಲೆ ಹೋಗೋಣ ಬನ್ನಿ. ಈ ಕಡೆ ಅಂತೂ ಜಾಗ ಇಲ್ಲ, ಅಲ್ಲಾದರೂ ನೋಡೋಣ. ಸೊ ಇವಾಗ ಪಾಪ ಅವರೆಲ್ಲ ಹೊರಟರು ನಾನು ಹೇಳಿದ್ದಕ್ಕೆ. ಅದಕ್ಕೆ ಇವಾಗ ನಾವು ಹತ್ತಬೇಕು. ಯಾವ ಥರ ಹತ್ತೋದು, ವೆರಿ ಸ್ಕೇರಿ. ಓಹೋ ಇನ್ನು ಇದನ್ನು ಬೇರೆ ಹತ್ತಿ ಕ್ಲೈಮ್ ಅಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಹತ್ತಕ್ಕಾಗಲ್ಲ ಕಣಲೇ, ನೀನೇನೋ ಜಂಪ್ ಅಂತೀಯ, ಹತ್ತಕ್ಕಾಗಲ್ಲ, ಭಯ ಆಯ್ತಾ ಇದೆ. ಸೊ ಇವರೆಲ್ಲ ಮೇಲ್ಗಡೆ ಹಚ್ಚಿದ್ರು, ನನಗೆ ಭಯ ಆಯ್ತಾಯಿದೆ. ಓನಪ್ಪ. ಸೊ ಇವಾಗ ಇಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿಂದ ನಮ್ಮ ಚಿನ್ನು ಅಲ್ಲಿಂದವೇ, ಬೇರೆ ಎಲ್ಲಿದ್ದಾರೆ. ಇನ್ನೂ ಮೇಲ್ಗಡೆ ಹತ್ತಬೇಕು. ಇದೇ ಸ್ಕೇರಿ ಆಗಿರೋದು, ಭಯ ಆಗ್ತಾಯಿದೆ. ಸೊ ಆದರೂ ಮಾಡಲೇಬೇಕು, ಯಾಕಂದರೆ ಬಂದಿರೋದು ಮೊದಲನೇ ಸರಿ. ಇನ್ನೊಂದು ಸಾರಿ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೋಸ್ಕರ. ಸೊ ಫೈನಲಿ ನಾನು ಟಾಪಲ್ಲಿ ಬಂದೆ ನೋಡಿ. ಟಾಪ್ ಇವು, ಇದಕ್ಕಿಂತ ಮೇಲೆ ಇಲ್ಲಿ ಯಾವುದೂ ಇಲ್ಲ, ಅಂದರೆ ಹತ್ತೋ ಥರ ಯಾವುದೂ ಇಲ್ಲ. ಇದೇ ಲಾಸ್ಟು ಹತ್ತಬೇಕಾಗಿರೋದು ನೋಡಿ. ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. ಬಂದೆ. ಹಾಂ ನೋಡಿ, ಟೈಮ್ 8:26. ಇನ್ನು ಫಾಗ್ ಯಾವ ಥರ ಇದೆ ನೋಡಿ, ಫುಲ್ ಟಾಪಲ್ಲಿ. ನಾನು 8:26ಗೆ ಬಂದಿದ್ದೀನಿ, ಅಂದರೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ದವನು ಟ್ರೆಕ್ಕಿಂಗ್ನ. 6:15 ಆಗಿತ್ತು ಆವಾಗ ಸ್ಟಾರ್ಟ್ ಮಾಡ್ದವನು. ಎಂಡು ಪೀಕ್ ಲೆವೆಲಿಗೆ ಬರೋಕ್ಕೆ 2.5 ಅವರು ಅಥವಾ 2 ಅವರ್ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ಬಂದಿದ್ದೀನಿ. ಹ್ಞೂ ನಡಿ. ಭಯವನ್ನು ಬಿಡು ನನ್ನ ಮಗುವೆ, ನಾನು ಎಂದು ನಿನ್ನ ಹಿಂದೆ ಇರುವೆ. ಬೇರೆದವರಾದರೂ ಕಲ್ಕೊಳ್ಳಿ. ಹಾಂ ನಿಧಾನಕ್ಕೆ. ಎಸ್ ಗುಡ್ ಗರ್ಲ್. ಹೋನಮ್ಮ. ಇಲ್ಲ ಬಿಟ್ಟಿಲ್ಲ ಅಪ್ಜಿ. ಸಣ್ಣ ಚೀಸ್ ಮಾಡ. ಸೊ ಲೈಕ್ ನಾವು ಈ ಥರ ಹೋಗ್ಬೇಕು. ಹೊಟ್ಟೆ ದಪ್ಪ ಇದ್ರೆ ಬರಬೇಡಿ ಅಂತ ಹೇಳಿದ ಇದಕ್ಕೆ. ಹೊಟ್ಟೆ ದಪ್ಪ ಇದ್ರೆ ಇಲ್ಲ ಹತ್ಬಿಡುತ್ತೆ. ಹೌದಾ? ಸೊ ಫೈನಲ್ ಆಗಿ ನಾವು ಕೆಳಗಡೆ ಬಂದ್ವಿ. ಯಾವ ಥರ? ಹಾಂ ನಾನು ಒಬ್ಬನೇ ಇದ್ದೀನಿ ರೀ, ಲಾಸ್ಟ್ ನಾನೇ. ಫೈನಲ್ ಟಚ್. ಸೊ ನಾವು ಹೆಲ್ದಿಯಾಗಿ ಬಂದ್ವಲ್ಲ, ಆರಾಮಾಗಿ. ನನಗನ್ಸಿದ್ದಿಷ್ಟೇ ಎಂಡ್ ಆಫ್ ದ ಟ್ರೆಕ್. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಆವಾಗ ಈ ಥರ ವ್ಯಾಪ್ತಿ ಪ್ರದೇಶದಿಂದ ಯಾರಿಗೂ ಗೊತ್ತಿಲ್ಲದಂಗೆ ಒಬ್ಬೊಬ್ಬರೇ ಬರ್ತಾ ಇರಿ. ಒಬ್ಬೊಬ್ಬರೇ ಆದರೂ ಬನ್ನಿ ಅಥವಾ ಕುಟುಂಬ ಸಮೇತನಾದರೂ ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಆಯಿತು ಅಂತ ನಮ್ಮದು ಒಂದು ಟ್ರೆಕ್ಕಿಂಗು. ನೋಡಿ ಇದೇ ಥರ ಚಾನಲ್ಲು. ಇದು ನಂದು ಫಸ್ಟು ಟ್ರೆಕ್ಕಿಂಗ್ ವೀಡಿಯೋ. ಸೊ ನಿಮ್ಗೇನು ಅನಿಸುತ್ತೋ ಅದನ್ನೆಲ್ಲ ಕಮೆಂಟಲ್ಲಿ ಶೇರ್ ಮಾಡಿ. ಅಂದರೆ ಇದು ಒನ್ ಸೈಡ್ ಟ್ರೆಕ್ಕಿಂಗೆ 2 ರಿಂದ 2.5 ಗಂಟೆ ತೊಗೊಂತು. ಇನ್ನು 2 ಸೈಡ್ ಸೇರಿದ್ರೆ ಒಂದು 5.5 ಗಂಟೆ 5.5 ಗಂಟೆ ತೊಗೋಬೋದು ಅನ್ಕೋತೀನಿ.
ನಾವು ಬೆಳಗ್ಗೆ ತಿಂಡಿ ಬೇರೆ ತಿಂದಿಲ್ಲ ಗುರು, ಹಾಗೆ ಬಂದಿದ್ದೀವಿ. ಮನೇಲಿ ಅಮ್ಮ ನೋಡಿದರೆ ಇಡ್ಲಿ ಮಾಡಿದ್ದಾರೆ, ನಾವು ನೋಡಿದರೆ ಇಡ್ಲಿನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಬಿಟ್ಟವರು, ಇವಾಗ ಇಲ್ಲಿದ್ದೀವಿ. ಸೊ ನೋಡೋಣ. ಓಕೆ, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ, ಇನ್ನೊಂದು ಪ್ಲೇಸ್ ಹುಡುಕೊಂಡು. ನಿಮ್ಗೆ ಯಾವುದಾದ್ರೂ ಗೊತ್ತಿರೋ ಪ್ಲೇಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನೋಡ್ತೀನಿ.